ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ 2026 ಮಾರ್ಚ್ 3 ಹೋಳಿ ಹುಣ್ಣಿಮೆಯ ದಿನ ಪೂರ್ಣ ಚಂದ್ರಗ್ರಹಣ ಬಂದಿದೆ. ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು, ನಿಮ್ಮ ಜೀವನದಲ್ಲಿ ಎಷ್ಟೇ ತಿಂದರೂ ಮುಗಿಯದಷ್ಟು ಐಶ್ವರ್ಯಗಳು ಬಂದು ಸೇರುತ್ತವೆ. ಸಾಲದ ಬಾಧೆಗಳು, ಬಡತನ ಸಂಪೂರ್ಣವಾಗಿ ದೂರವಾಗುತ್ತವೆ. ಧನವು ನಿರಂತರವಾಗಿ ಮನೆಗೆ ಹರಿಯುತ್ತಲೇ ಇರುತ್ತದೆ. ತಮ್ಮ ಜನ್ಮ ಧನ್ಯವಾಗುತ್ತದೆ. ಈ ದಿನದಂದು ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಟ್ಟರೆ ಸಾಕು, ನೀವು ಕುಳಿತು ತಿಂದರೂ ಮುಗಿಯದ ಆಸ್ತಿ ಬರುತ್ತದೆ. ನಿಮ್ಮ ಮನೆಯಲ್ಲಿ ಧನ ಮಳೆ ಸುರಿಯುತ್ತದೆ ಎಂದು ನಮ್ಮ ಹಿರಿಯರು ಮತ್ತು ಆಧ್ಯಾತ್ಮಿಕ ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನಾವು ಅಕ್ಕಿ ಡಬ್ಬವನ್ನು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪವೆಂದು ಭಾವಿಸುತ್ತೇವೆ. ಪ್ರಪಂಚದಲ್ಲಿ ಯಾವುದೇ ಜೀವಿಯಾಗಲಿ, ಅದು ಸಣ್ಣ ಇರುವೆಗಳಿಂದ ಹಿಡಿದು ದೊಡ್ಡ ಆನೆಗಳವರೆಗೆ ಆಹಾರವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಮನುಷ್ಯನಿಗೆ ಅನ್ನವೇ ಪ್ರಾಣಾಧಾರ. ಅದಕ್ಕಾಗಿಯೇ ನಮ್ಮ ಹಿರಿಯರು ಅನ್ನವನ್ನು ಪರಬ್ರಹ್ಮ ಸ್ವರೂಪ ಎಂದು ಕರೆದರು. ನಾವು ಗಳಿಸುವ ಪ್ರತಿಯೊಂದು ರೂಪಾಯಿಯೂ ಕೊನೆಗೆ ಬಾಯಿಗೆ ಬರುವ ಅನ್ನದ ತುತ್ತಿಗಾಗಿಯೇ. ನಮ್ಮ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಯಾವಾಗಲೂ ತುಂಬಿರಬೇಕು ಅಂದರೆ ನಾವು ಅಕ್ಕಿ ಡಬ್ಬವನ್ನು ದೇವಾಲಯದಂತೆ ನೋಡಿಕೊಳ್ಳಬೇಕು. ಅಕ್ಕಿ ಡಬ್ಬ ಕೇವಲ ಅಕ್ಕಿ ಹಾಕುವ ಪಾತ್ರೆಯಲ್ಲ, ಅದು ನಮ್ಮ ಮನೆಯ ಅಕ್ಷಯ ಪಾತ್ರೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ಮುತ್ತಜ್ಜಿಯರು ಅಕ್ಕಿ ಡಬ್ಬವನ್ನು ಎಷ್ಟು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಅಕ್ಕಿ ತುಂಬಿದ್ದರೆ ಮಾತ್ರ ಆ ಮನೆಯಲ್ಲಿ ಸುಖ ಶಾಂತಿ ಇರುತ್ತದೆ ಎಂಬುದು ಅವರ ನಂಬಿಕೆ. ಬೆಳೆಯಾಗಿ ಹೊಳೆಯುವ ಅಕ್ಕಿ ಕಾಳುಗಳು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದವು. ಅದಕ್ಕಾಗಿಯೇ ನಾವು ಪ್ರತಿ ಶುಭ ಕಾರ್ಯದಲ್ಲಿ ಅಕ್ಕಿಯನ್ನು ಅಕ್ಷತೆಯಾಗಿ ಪರಿವರ್ತಿಸಿ ತಲೆಯ ಮೇಲೆ ಹಾಕಿಕೊಳ್ತೇವೆ. ಅಕ್ಕಿ ಡಬ್ಬ ತುಂಬಿದ್ದರೆ ಆ ಮನೆಯಲ್ಲಿ ಎಂದಿಗೂ ಹಸುವಿನ ಕೂಗು ಕೇಳಿಸುವುದಿಲ್ಲ, ಬಡತನ ಹತ್ತಿರ ಸುಳಿಯುವುದಿಲ್ಲ. ಈ ಅಕ್ಕಿ ಡಬ್ಬದಲ್ಲಿ ಈ ದಿನ ಒಂದು ವಸ್ತುವನ್ನು ಹಾಕಿದರೆ ಸಾಕು, ಅದು ನಿಮ್ಮದಾಗುತ್ತದೆ. ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಹೋಗಬೇಕಂದ್ರೆ, ಸಾಲದ ತೊಂದರೆಗಳು ನಿವಾರಣೆಯಾಗಬೇಕಂದ್ರೆ, ರಾಜಯೋಗ ಬರಬೇಕಾದ್ರೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಚಿನ್ನವಾಗುತ್ತದೆ. ಈ ಪರಿಹಾರದ ಬಗ್ಗೆ ಮತ್ತು ಅಕ್ಕಿ ಡಬ್ಬದಲ್ಲಿ ಇಡಬೇಕಾದ ವಿಶೇಷ ವಸ್ತುವಿನ ಬಗ್ಗೆ ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡದವರು ತಕ್ಷಣ ಒಂದು ಲೈಕ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ವಿಷಯಕ್ಕೆ ಬಂದರೆ ಅಕ್ಕಿ ಅತ್ಯಂತ ಪವಿತ್ರವಾದದ್ದು. ಅಕ್ಕಿ ಕೆಳಗೆ ಬಿದ್ದರೆ ನಾವು ತಕ್ಷಣ ಕಣ್ಣಿಗೆ ಒತ್ತಿಕೊಳ್ತೇವೆ, ಏಕೆಂದರೆ ಅದು ಲಕ್ಷ್ಮಿ ಸ್ವರೂಪ. ಅಕ್ಕಿಯನ್ನು ಎಂದಿಗೂ ಕಾಲಿನಿಂದ ತುಳಿಯಬಾರದು, ತಪ್ಪಿ ಕೆಳಗೆ ಚೆಲ್ಲಬಾರದು. ಅದೇ ರೀತಿ ಅಕ್ಕಿ ಡಬ್ಬಕ್ಕೂ ಕೂಡ ಯಾವಾಗಲೂ ಕಾಲು ತಾಗಬಾರದು. ಅನೇಕರು ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬವನ್ನು ಎಲ್ಲೆಂದರಲ್ಲಿ ಇಡುತ್ತಾರೆ, ಆದರೆ ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಶುಭ್ರವಾದ ಸ್ಥಳದಲ್ಲಿ ಪವಿತ್ರವಾದ ದಿಕ್ಕಿನಲ್ಲಿರಬೇಕು. ಆ ಡಬ್ಬದ ಸುತ್ತಲೂ ಜೇಡರ ಬಲೆಗಳು, ಧೂಳು ಇದ್ದರೆ ಲಕ್ಷ್ಮೀದೇವಿ ಅಲ್ಲಿ ಇರುವುದಿಲ್ಲ. ಅಕ್ಕಿ ಡಬ್ಬವನ್ನು ನೀವು ಒಂದು ಸಣ್ಣ ಗಲ್ಲ ಪೆಟ್ಟಿಗೆಯಂತೆ ಭಾವಿಸಬೇಕು. ಅಕ್ಕಿ ಡಬ್ಬದಲ್ಲಿ ಅಕ್ಕಿಯನ್ನು ಹೊರತುಪಡಿಸಿ ಬೇರೆ ವಸ್ತುಗಳನ್ನು ಅಂದರೆ ಉಪ್ಪು, ಉಪ್ಪಿನ ಪ್ಯಾಕೆಟ್ಗಳು, ಖಾರದ ಪ್ಯಾಕೆಟ್ಗಳು, ಎಣ್ಣೆ ಡಬ್ಬಗಳನ್ನು ಒಟ್ಟಿಗೆ ಇಡಬಾರದು. ಹೀಗೆ ಮಾಡಿದರೆ ಅದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಅನೇಕರು ಸ್ಥಳಾವಕಾಶ ಕಡಿಮೆ ಇದೆ ಎಂದು ಅಕ್ಕಿ ಡಬ್ಬದಲ್ಲಿ ಕಡಲೆಕಾಯಿ, ಹುಣಸೆಹಣ್ಣು, ಖಾರದ ಪ್ಯಾಕೆಟ್ಗಳನ್ನು ಸಂಗ್ರಹಿಸುತ್ತಾರೆ. ಇದು ಬಹಳ ದೊಡ್ಡ ತಪ್ಪು. ಅಕ್ಕಿ ಡಬ್ಬವು ಕೇವಲ ಧಾನ್ಯಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಆಗ ಮಾತ್ರ ಆ ಮನೆಯಲ್ಲಿ ಐಶ್ವರ್ಯ ನೆಲೆಸುತ್ತದೆ. ಅಕ್ಕಿ ಡಬ್ಬವನ್ನು ಆಗಾಗ ಒರೆಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನೀವು ಅಕ್ಕಿಯನ್ನು ಗೌರವಿಸಿದಾಗ ಆಗ ಮಾತ್ರ ಆಹಾರವು ನಿಮಗೆ ಆರೋಗ್ಯ ಮತ್ತು ಸಂಪತ್ತನ್ನು ನೀಡುತ್ತದೆ. ಇನ್ನು ಈ ದಿನ ರಾತ್ರಿ ಮಲಗುವ ಮುನ್ನ ಯಾವುದೇ ಸಮಯದಲ್ಲಿ ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ. ಈ ಕಾಗದ ಹೊಸದಾಗಿರಬೇಕು ಮತ್ತು ಕಲೆಗಳಿಲ್ಲದಾಗಿರಬೇಕು. ಆ ಕಾಗದದ 4 ಕಡೆ ಕುಂಕುಮದಿಂದ ಬೊಟ್ಟು ಇಡಿ. ಕುಂಕುಮವು ಶಕ್ತಿಯ ಸಂಕೇತವಾಗಿದೆ. ಈಗ ಆ ಕಾಗದದ ಮಧ್ಯದಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಇಡಬೇಕು. ಅವುಗಳೆಂದರೆ 2 ಒಣಮೆಣಸಿನಕಾಯಿಗಳು, 5 ಬೇವಿನ ಎಲೆಗಳು, 5 ತುಳಸಿ ಎಲೆಗಳು, 1 ರೂಪಾಯಿ, 1 ಜಾಕಾಯಿ ಮತ್ತು 1 ದಾಲ್ಚಿನ್ನಿಯ ತುಂಡು. ಈ ಎಲ್ಲ ವಸ್ತುಗಳನ್ನು ನೀವು ಹಿಂದಿನ ದಿನವೇ ಸಿದ್ಧಪಡಿಸಿಕೊಳ್ಳಿ. ಈ ವಸ್ತುಗಳಿಗೆ ಪ್ರಕೃತಿಯಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಇವುಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಗಂಟು ಕಟ್ಟಿದರೆ ಅದು ಒಂದು ಶಕ್ತಿಶಾಲಿ ಯಂತ್ರದಂತೆ ಕೆಲಸ ಮಾಡುತ್ತದೆ. ಮೆಣಸಿನಕಾಯಿಗಳು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು, ದೃಷ್ಟಿ ದೋಷಗಳನ್ನು ನಿವಾರಿಸುತ್ತವೆ. ಕೆಂಪು ಬಣ್ಣ ಸೂರ್ಯನಿಗೆ ಇಷ್ಟವಾದ್ದರಿಂದ ಒಣಮೆಣಸಿನಕಾಯಿಗಳು ಸೂರ್ಯನ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಬೇವಿನ ಎಲೆಗಳು ಸಾಕ್ಷಾತ್ ಅಮ್ಮನವರ ಸ್ವರೂಪ. ಇವು ಆರೋಗ್ಯವನ್ನು ಕಾಪಾಡುತ್ತವೆ ಮತ್ತು ಕೀಟಗಳನ್ನು ಹತ್ತಿರಕ್ಕೆ ಸುಳಿಯಲು ಬಿಡುವುದಿಲ್ಲ.
ತುಳಸಿ ಎಲೆಗಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತ. ಐಶ್ವರ್ಯವು ತಾಂಡವವಾಡುತ್ತದೆ. ತುಳಸಿ ಎಲೆಗಳು ಸುಗಂಧಭರಿತ ಅಕ್ಕಿ ಡಬ್ಬಿಯಲ್ಲಿ ಒಂದು ರೀತಿಯ ಪವಿತ್ರತೆಯನ್ನು ತುಂಬುತ್ತದೆ. ಇನ್ನು ವಿಷಯಕ್ಕೆ ಬಂದರೆ ಜ್ಞಾನವು ಧನಾಕರ್ಷಣೆಯ ಸಂಕೇತ. ಬೆಳ್ಳಿ ಇದ್ರೆ ಇನ್ನೂ ಒಳ್ಳೆಯದು, ಇಲ್ಲದಿದ್ದರೆ ಸಾಮಾನ್ಯ ರೂಪಾಯಿ ನಾಣ್ಯವಾದರೂ ಪರವಾಗಿಲ್ಲ. ಜಾಕಾಯಿಗೆ ಆಧ್ಯಾತ್ಮಿಕವಾಗಿ ದೊಡ್ಡ ಪ್ರಾಮುಖ್ಯತೆ ಇದೆ. ಇದನ್ನು ವಶೀಕರಣ ಮತ್ತು ಆಕರ್ಷಣೆಗೆ ಬಳಸುತ್ತಾರೆ. ಜಾಯಿಕಾಯಿ ಇರುವಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿರುತ್ತಾಳೆ. ಅಡಿಕೆ ಗಣಪತಿಯ ಸ್ವರೂಪ. ಯಾವುದೇ ಕೆಲಸವು ಅಡೆತಡೆಗಳಿಲ್ಲದೆ ನಡೆಯಲು ಇದು ಅವಶ್ಯಕ. ದಾಲ್ಚಿನ್ನಿ ಪ್ರಪಂಚದಾದ್ಯಂತ ಹಣವನ್ನು ಆಕರ್ಷಿಸುವ ಒಂದು ಉತ್ತಮ ಮೂಲಿಕೆಯಾಗಿ ಪ್ರಸಿದ್ಧವಾಗಿದೆ. ಅಂತಹ ದಾಲ್ಚಿನ್ನಿಯನ್ನು ಈ ಗಂಟಿನಿಂದ ಇರುವುದರಿಂದ ಬಹುಶಃ ಅದು ಐಶ್ವರ್ಯ ನಿಧಿಯಾಗಿ ಬದಲಾಗುತ್ತದೆ. ಈ ಎಲ್ಲ ವಸ್ತುಗಳನ್ನು ಒಟ್ಟಿಗೆ ಆ ಬಿಳಿ ಕಾಗದದಲ್ಲಿ ಇಟ್ಟು ಕೆಂಪು ದಾರದಿಂದ ಅಥವಾ ಸಾಮಾನ್ಯ ದಾರದಿಂದ ಸಣ್ಣ ಗಂಟು ಕಟ್ಟಿ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಮನೆಯ ಅಕ್ಕಿ ಡಬ್ಬದಲ್ಲಿ ಮಧ್ಯದಲ್ಲಿ ಸಣ್ಣ ಗುಂಡಿಯಂತೆ ತೆಗೆದು ಅಲ್ಲಿ ಈ ಗಂಟನ್ನು ಇಟ್ಟು ಮೇಲೆ ಅಕ್ಕಿಯಿಂದ ಮುಚ್ಚಿ. ಹೀಗೆ ಮಾಡುವಾಗ ನೀವು ಏಕಾಂಗಿಯಾಗಿ ಶಾಂತವಾಗಿರಬೇಕು, ಯಾರೊಂದಿಗೂ ಮಾತನಾಡಬಾರದು. ಈ ಗಂಟನ್ನು ಇಡುವಾಗ ನಿಮ್ಮ ಮನಸ್ಸಿನಲ್ಲಿ ಅನ್ನಪೂರ್ಣಾದೇವಿ ನಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗದಂತೆ ನೋಡಿಕೊ, ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿ ಐಶ್ವರ್ಯವನ್ನು ಪ್ರಸಾದಿಸು ಎಂದು ಬಲವಾಗಿ ಪ್ರಾರ್ಥಿಸಿ. ಸೂರ್ಯ ಭಗವಾನ್ ಸಾಕ್ಷಿಯಾಗಿ ಈ ದಿನದಂದು ಈ ಕೆಲಸ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದಾರಿದ್ರ್ಯ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ. ಈ ಗಂಟನ್ನು 1 ತಿಂಗಳ ಕಾಲ ಆ ಅಕ್ಕಿ ಡಬ್ಬದಲ್ಲಿಯೇ ಇರಲು ಬಿಡಿ. ಈ 30 ದಿನಗಳ ಕಾಲ ನೀವು ಆ ಡಬ್ಬದಿಂದ ಅಕ್ಕಿಯನ್ನು ಬಳಸಬಹುದು, ಆದರೆ ಗಂಟನ್ನು ಮಾತ್ರ ಕದಲಿಸಬೇಡಿ. 1 ತಿಂಗಳು ಕಳೆದ ನಂತರ ಅಂದರೆ ತಿಂಗಳ ಮುಗಿದ ನಂತರ ಆ ಗಂಟನ್ನು ಹೊರತೆಗೆದು ಅದರಲ್ಲಿರುವ ವಸ್ತುಗಳನ್ನು ಹರಿಯುವ ನೀರಿನಲ್ಲಿ ಅಂದರೆ ಯಾವುದಾದರೂ ಕಾಲುವೆಯಲ್ಲಿ ಅಥವಾ ಕೆರೆಯಲ್ಲಿ ಹಾಕಿಬಿಡಿ. ಒಂದು ವೇಳೆ ಹರಿಯುವ ನೀರು ಲಭ್ಯವಿಲ್ಲದಿದ್ದರೆ ಯಾವುದಾದರೂ ದೊಡ್ಡ ಮರದ ಬುಡದಲ್ಲಿ ಮಣ್ಣು ತೆಗೆದು ಅಲ್ಲೇ ಇಡಿ. ಈ ಪರಿಹಾರವನ್ನು ಮಾಡೋದ್ರಿಂದ ಸೂರ್ಯಶಕ್ತಿ ಆ ಅಕ್ಕಿ ಕಾಳುಗಳ ಮೂಲಕ ನಿಮ್ಮ ಮನೆಯಲ್ಲೆಲ್ಲ ಹರಡುತ್ತದೆ. ನಮ್ಮ ಮನೆಯಲ್ಲಿ ಪ್ರತಿಯೊಂದು ವಸ್ತುವು ಒಂದು ಕಂಪನವನ್ನು ಹೊಂದಿರುತ್ತದೆ. ಅಕ್ಕಿ ಡಬ್ಬ ಅಡುಗೆ ಮನೆಯಲ್ಲಿರುವುದರಿಂದ ಅದರಿಂದ ಬರುವ ಸಕಾರಾತ್ಮಕ ಶಕ್ತಿಯು ಮನೆಯ ಎಲ್ಲ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ. ಈ ಪರಿಹಾರದಲ್ಲಿ ಬಳಸಲಾದ ಜಾಕಾಯಿ ವಶೀಕರಣಕ್ಕೆ ಹೆಸರುವಾಸಿಯಾಗಿದೆ. ಇದರಿಂದ ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚುತ್ತದೆ. ಅಧಿಕಾರಿಗಳು ಅಥವಾ ದೊಡ್ಡ ಮನುಷ್ಯರಿಂದ ನಿಮಗೆ ಆಗಬೇಕಾದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ. ಅಡಿಕೆ ವಿಘ್ನ ವಿನಾಯಕನ ಪ್ರತಿರೂಪವಾಗಿರುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ದಾಲ್ಚಿನ್ನಿ ಹಣವನ್ನು ಅಯಸ್ಕಾಂತದಂತೆ ಆಕರ್ಷಿಸುತ್ತದೆ. ಈ ಪರಿಹಾರವನ್ನು ಮಾಡಿದ ಕೆಲವೇ ದಿನಗಳಲ್ಲಿ ನಿಮಗೆ ತಿಳಿಯದ ಹಣದ ಹರಿವು ಪ್ರಾರಂಭವಾಗುತ್ತದೆ. ಸಾಲದ ಬಾಧೆಯಿಂದ ಬಳಲುತ್ತಿರುವವರಿಗೆ ಹೊಸ ಆದಾಯದ ಮೂಲಗಳು ಗೋಚರಿಸುತ್ತವೆ. ಮುಖ್ಯವಾಗಿ ಈ ಪರಿಹಾರವನ್ನು ಮಾಡುವಾಗ ಈ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ ದಿನದಂದು ಬೆಳಿಗ್ಗೆ ಬೇಗ ಏಳಬೇಕು. ಆ ದಿನ ಸೂರ್ಯನಿಗೆ ಇಷ್ಟವಾದ ಹಸುವಿನ ಹಾಲು ಕುದಿಸಿ ಆ ಹಾಲಿನಲ್ಲಿ ಅಕ್ಕಿ ಹಾಕಿ ಪರಮಾನ್ನ ಮಾಡಿ ನೈವೇದ್ಯ ಇಡಲು ಮರೆಯಬೇಡಿ. ಸ್ವಲ್ಪ ದಾಲ್ಚಿನ್ನಿ ಪುಡಿ ಅಥವಾ ಏಲಕ್ಕಿ ಹಾಕಿದರೆ ಅದು ಇನ್ನಷ್ಟು ಶಕ್ತಿಶಾಲಿಯಾಗುತ್ತದೆ. ಸೂರ್ಯನು ಆರೋಗ್ಯದಾತನಾಗಿರುವುದರಿಂದ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿದ್ದರೆ ನೀವು ನಿಧಾನವಾಗಿ ಕಡಿಮೆಯಾಗುತ್ತವೆ. ಅಕ್ಕಿ ಡಬ್ಬವನ್ನು ಎಂದಿಗೂ ಖಾಲಿ ಇಡಬಾರದು, ಏಕೆಂದರೆ ಡಬ್ಬದ ತಳ ಕಾಣಿಸಿದರೆ ಆ ಮನೆಯಿಂದ ಲಕ್ಷ್ಮಿ ಹೊರಟು ಹೋಗುತ್ತಾಳೆನ್ನುವ ನಂಬಿಕೆ ಇದೆ. ಆದ್ದರಿಂದ ಅಕ್ಕಿ ಅರ್ಧಕ್ಕೆ ಬಂದ ತಕ್ಷಣ ಹೊಸದನ್ನು ತಂದು ಹಾಕಿ. ಅಕ್ಕಿ ಡಬ್ಬವನ್ನು ಎಂದಿಗೂ ನೆಲದ ಮೇಲೆ ನೇರವಾಗಿ ಇಡದೆ ಕೆಳಗೆ ಯಾವುದಾದರೂ ಸ್ಟ್ಯಾಂಡ್ ಇಡುವುದು ಉತ್ತಮ. ಈ ದಿನದಂದು ಈ ಪರಿಹಾರವನ್ನು ಮಾಡಲು ಸಾಧ್ಯವಾಗದವರು ನಂತರ ಬರುವ ಯಾವುದೇ ಶುಕ್ರವಾರ ಅಥವಾ ಭಾನುವಾರ ಪ್ರಯತ್ನಿಸಬಹುದು. ಆದರೆ ಈ ದಿನದಂದು ಮಾಡಿದರೆ ಸಿಗುವ ಫಲ 1000 ಪಟ್ಟು ಹೆಚ್ಚಾಗಿರುತ್ತದೆ. ಈ ಪರಿಹಾರ ಕೇವಲ ಹಣಕ್ಕಾಗಿ ಮಾತ್ರವಲ್ಲ, ಮಾನಸಿಕ ಶಾಂತಿಗಾಗಿಯೂ ಸಹ. ಯಾವ ಮನೆಯಲ್ಲಿ ಅನ್ನಪೂರ್ಣಮ್ಮನ ಅನುಗ್ರಹವಿರುತ್ತದೆಯೋ ಆ ಮನೆಯಲ್ಲಿ ಜಗಳಗಳಿರುವುದಿಲ್ಲ, ಎಲ್ಲರೂ ಒಟ್ಟಾಗಿ ಇರುತ್ತಾರೆ. ಹಸಿರು ತೋರಣಗಳ ನಡುವೆ ಕಳೆ ಕಟ್ಟುವ ಅಡುಗೆ ಮನೆಯಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ನೆಲೆಸಿರುತ್ತಾಳೆ. ಈ ಪರಿಹಾರವನ್ನು ನೀವು ಅತ್ಯಂತ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಮಾಡಿ, ಏನು ಪರೀಕ್ಷೆ ಮಾಡೋಣ ಎಂಬಂತೆ ಅಲ್ಲದೆ ಪರಮಾತ್ಮನ ಮೇಲೆ ಭಾರ ಹಾಕಿ ಮಾಡಿ. ಆಗ ಫಲಿತಾಂಶ ಖಂಡಿತ ಸಿಗುತ್ತದೆ. ನಿಮ್ಮ ಜೀವನವು ಒಂದು ಪ್ರಕಾಶಮಾನವಾದ ಪ್ರಯಾಣವಾಗಲಿ ಮತ್ತು ರಾಜಯೋಗವು ನಿಮಗೆ ಬೇಕಾದ ಎಲ್ಲವನ್ನೂ ಸಾಧಿಸಲಿ. ಮನಸಾರೆ ಬಯಸುತ್ತೇನೆ. ಈ ಮಾಹಿತಿಯನ್ನು ಒಬ್ಬರಿಗೆ ಇಟ್ಟುಕೊಳ್ಳದೆ
ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ಹಂಚಿಕೊಳ್ಳಿ. ಏಕೆಂದರೆ 10 ಜನರಿಗೆ ಒಳ್ಳೆಯದನ್ನು ಮಾಡೋದ್ರಿಂದ ಬರುವ ಪುಣ್ಯವು ನಮಗೆ ರಕ್ಷಣಾ ಕವಚದಂತೆ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಈ ವರ್ಷ 2026 ಮಾರ್ಚ್ 3 ಹೋಳಿ ಹುಣ್ಣಿಮೆಯ ದಿನ ಪೂರ್ಣ ಚಂದ್ರಗ್ರಹಣ ಬಂದಿದೆ. 2026ರ ಮೊದಲ ಪೂರ್ಣ ಚಂದ್ರಗ್ರಹಣ ಫಾಲ್ಗುಣಿ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಸಂಭವಿಸುವುದು. ಅಂದರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸಂಭವಿಸುವುದು. ಈ ಗ್ರಹಣವು 2026ರ ಮಾರ್ಚ್ 3ರ ಮಧ್ಯಾಹ್ನ 2:17ಕ್ಕೆ ಪ್ರಾರಂಭವಾಗಲಿದ್ದು ಸಂಜೆ 7:53ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುವುದು. 2026ರ ಚಂದ್ರಗ್ರಹಣದ ದಿನ ಕೆಲವು ರಾಶಿಗಳಿಗೆ ಉತ್ತಮವಾಗಿರುತ್ತದೆ. ಹಾಗಾದರೆ ಈಗ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಹಾಗೆ ಚಂದ್ರಗ್ರಹಣ ಸಮಯದಲ್ಲಿ ಏನು ಮಾಡಬೇಕು, ಏನನ್ನ ಮಾಡಬಾರ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. 2026ರಲ್ಲಿ 4 ಗ್ರಹಣಗಳು ಸಂಭವಿಸಲಿವೆ. ಇದರಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣವಾಗಿದೆ. 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ನಲ್ಲಿ ಸಂಭವಿಸುವುದು. ಈ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನದಂದು ಸಂಭವಿಸಲಿದೆ. ಈ ದಿನ ಫಾಲ್ಗುಣಿ ಪೂರ್ಣಿಮಾ ಹಬ್ಬವನ್ನು ಸಹ ಆಚರಿಸಲಾಗುತ್ತಿದ್ದು ಈ ದಿನ ರಾತ್ರಿ ಚಂದ್ರಗ್ರಹಣ ಸಂಭವಿಸಲಿದೆ. 2026 ಮಾರ್ಚ್ 3ರ ಹೋಳಿ ಹಬ್ಬದ ದಿನ ವರ್ಷದ ಮೊದಲ ಚಂದ್ರಗ್ರಹಣವು ಸಂಭವಿಸುವುದು. ಈ ಚಂದ್ರಗ್ರಹಣ ಕೆಂಪು ಬಣ್ಣದಿಂದ ಕೂಡಿರಲಿದೆ. ಈ ಪೂರ್ಣ ಚಂದ್ರಗ್ರಹಣವು ವರ್ಷದ ಮೊದಲ ಚಂದ್ರಗ್ರಹಣ 2026 ಮಾರ್ಚ್ 3ರ ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ ಇರಲಿದೆ. ಆದರೆ ಇದರ ಸೂತಕ ಸಮಯವು ಬೆಳಿಗ್ಗೆಯಿಂದ ಪ್ರಾರಂಭವಾಗಲಿದೆ. ಚಂದ್ರಗ್ರಹಣದ ಸೂತಕ ಕಾಲ ಗ್ರಹಣದ 9 ಗಂಟೆಯ ಮೊದಲು ಶುರುವಾಗುವುದು. ಹಾಗಾಗಿ ಈ ಚಂದ್ರಗ್ರಹಣದ ಸೂತಕ ಸಮಯ ಬೆಳಿಗ್ಗೆ 6:20ಕ್ಕೆ ಶುರುವಾಗಿ ಸಂಜೆ 6:47ರವರೆಗೆ ಇರಲಿದೆ. ಇದರ ನಂತರ ಚಂದ್ರಗ್ರಹಣ ಕೊನೆಗೊಳ್ಳುವುದು. ಹಾಗಾಗಿ ವರ್ಷದ ಮೊದಲ ಚಂದ್ರಗ್ರಹಣದ ಪ್ರಭಾವ ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಯಾವೆಲ್ಲ ರೀತಿಯ ಪ್ರಭಾವ ಇರುವುದು ಎನ್ನುವ ತಿಳಿಯುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ವೃಷಭ ರಾಶಿ. ಈ ಚಂದ್ರಗ್ರಹಣ ವೃಷಭ ರಾಶಿಯವರಿಗೆ ಬಹಳಷ್ಟು ಮಂಗಳಕರ ಪ್ರಯೋಜನಗಳನ್ನು ನೀಡುತ್ತದೆ. ವೃಷಭ ರಾಶಿಯವರಿಗೆ ಧನಲಾಭ, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಅಲ್ಲದೆ ಈ ಸಮಯದಲ್ಲಿ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ. ನಷ್ಟದ ಸಂಭವನೀಯತೆ ನಿರೀಕ್ಷೆಯಲ್ಲಿರುವವರಿಗೆ ಅದು ಲಾಭವಾಗಿ ಅಥವಾ ಅಸಲು ಕೈಗೆ ಸಿಗುವಂತೆ ಆಗುತ್ತದೆ. ಸೋದರ ಸೋದರಿಯರ ಜೊತೆಗೆ ಇರುವ ವೈಮನಸ್ಯ ನಿವಾರಣೆಯಾಗಲಿದೆ. ಹೆಸರು ಕೀರ್ತಿಗಳು ದೊರೆಯಲಿವೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಬಗೆಹರಿಸಿಕೊಳ್ಳಬಹುದು. ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಲ್ಲಿ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ. ಮಿಥುನ ರಾಶಿ. ಈ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ಲಭ್ಯವಾಗದ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ. ವೃತ್ತಿಪರವಾಗಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಕಚೇರಿಯಲ್ಲಿ ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಉದ್ಯೋಗಿಗಳು ಮೆಚ್ಚುಗೆಯನ್ನು ಪಡೆಯುತ್ತಾರೆ. ದೀರ್ಘಾವಧಿಯ ಯೋಜನೆಗಳು ನೆರವೇರಲಿವೆ. ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ. ಉದ್ಯೋಗ, ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಂತೆಗಳು ಕಾಡುತ್ತಿದ್ದಲ್ಲಿ ಅದು ದೂರವಾಗಲಿದೆ. ಸಾಂಸಾರಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಸಹ ನಿರುಮ್ಮಳವಾಗುವಂತಹ ಬೆಳವಣಿಗೆ ದೊರೆಯಲಿದೆ. ಬಡ್ತಿ ಅಥವಾ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಕೇಳಿ ಬರಲಿದೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಜೊತೆಗೆ ಭಿನ್ನಾಭಿಪ್ರಾಯ, ಮನಸ್ತಾಪಗಳಿದ್ದರೂ ಅದನ್ನು ಬಗೆಹರಿಸಿಕೊಳ್ಳುವ ಅವಕಾಶವಿದೆ. ವೃಶ್ಚಿಕ ರಾಶಿ. ಈ ಚಂದ್ರಗ್ರಹಣ ವೃಶ್ಚಿಕ ರಾಶಿಯವರಿಗೆ ಲಾಭವನ್ನು ತರಲಿದೆ. ಮುಖ್ಯವಾಗಿ ಉತ್ತಮ ಆರ್ಥಿಕ ಜೀವನ ಉತ್ತಮವಾಗಿರಲಿದೆ. ಐಷಾರಾಮಿ ಸೌಕರ್ಯಗಳು ಹೆಚ್ಚಾಗುತ್ತವೆ. ವ್ಯಾಪಾರಸ್ಥರು ಅಧಿಕ ಲಾಭವನ್ನು ಪಡೆಯುತ್ತಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸಲಾಗುತ್ತದೆ. ನಿಮ್ಮ ಆಪ್ತರು ನಿಮ್ಮನ್ನು ಮೆಚ್ಚುತ್ತಾರೆ. ನಿಮ್ಮ ಸಾಧನೆ ಸಮಾಜದಲ್ಲಿ ಖ್ಯಾತಿ ತಂದುಕೊಡಲಿದೆ. ಸಂತಾನ ವಿಚಾರಕ್ಕೆ ಚಿಂತೆಗೆ ಒಳಗಾಗಿದ್ರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹಾದು ಹಾಕಿ ಸಿಕ್ಕಿ ಹಾಕಿಕೊಂಡಿದೆ ಎಂದಾದಲ್ಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಗಂಭೀರ ವ್ಯಾಜ್ಯಗಳಿದ್ದಲ್ಲಿ ಇವೆಲ್ಲ ಉಲ್ಬಣವಾಗುವ ಅವಕಾಶಗಳಿವೆ. ಇಂಥದ್ದೇನೂ ಆಗಿಲ್ಲ ಎಂದಾದರೆ ಅದು ಕಾಣಿಸಿಕೊಳ್ಳಬಹುದು. ಇನ್ನು ಈ ಬಾರಿ ಮಿಶ್ರ ಫಲ ಇರುವುದರಿಂದ ಈ ಮೇಲ್ಕಂಡ ವಿಚಾರಗಳಲ್ಲಿಯೇ ಸಕಾರಾತ್ಮಕ ಬೆಳವಣಿಗೆಗಳನ್ನು ಸಹ ನಿರೀಕ್ಷೆ ಮಾಡಬಹುದು.
ಧನುರಾಶಿ. ಧನುರಾಶಿಯವರಿಗೆ ಚಂದ್ರಗ್ರಹಣದಿಂದ ದೀರ್ಘಾವಧಿಯ ಆಸೆಗಳು ಈಡೇರುತ್ತವೆ. ಅದೃಷ್ಟ ಧನುರಾಶಿಯವರೊಂದಿಗೆ ಇರುವುದರಿಂದ ಆರ್ಥಿಕ ಜೀವನ ಸುಗಮವಾಗಿರುತ್ತದೆ. ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅಧಿಕ ಲಾಭ ಸಿಗಲಿದೆ. ಸಾಕಷ್ಟು ಸಮಯಗಳಿಂದ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂತಹ ಧನುರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ. ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಧನುರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ. ಧನುರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗುವುದರ ಮೂಲಕ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ. ಕುಂಭರಾಶಿ. ಚಂದ್ರಗ್ರಹಣ ಕುಂಭರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತಾರೆ. ಕೆಲಸದಲ್ಲಿ ನಿಮ್ಮ ಯೋಜನೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ. ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂಥ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ದಾರಿ ಕಷ್ಟಕರವಾಗಿರುವುದಿಲ್ಲ. ಅದೃಷ್ಟ ನಿಮ್ಮ ಜೊತೆ ನೀಡುತ್ತದೆ. ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿಯೂ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ. ಉತ್ತಮ ಸಲಹೆಗಾರರು ಅಥವಾ ಮಾರ್ಗದರ್ಶಕರ ಬಳಿ ವಿಚಾರಿಸಿದ ನಂತರವಷ್ಟೇ ಆರ್ಥಿಕ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಬೇಕಾಗಿರುವ ಗುಣ ಅಂದರೆ ತಾಳ್ಮೆ. ತಾಳ್ಮೆಯಿಂದಲೇ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮೀನರಾಶಿ. ಚಂದ್ರಗ್ರಹಣ ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ತರುತ್ತದೆ. ಅಂದುಕೊಂಡ ಕೆಲಸಗಳು ಸಿಗಲಿದ್ದು ಧನಲಾಭ ಹೆಚ್ಚಾಗಲಿದೆ. ಮನೆಯಲ್ಲಿ ಎಲ್ಲ ಸೌಕರ್ಯಗಳು ಹೆಚ್ಚಾಗುತ್ತವೆ. ನೀವು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿದ್ದರೆ ನಿಮಗೆ ಸಾಕಷ್ಟು ಲಾಭ ಸಿಗುತ್ತದೆ. ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಲಿದೆ. ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿದೆ. ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೂ ಕೂಡ ಅವಕಾಶವಿದೆ. ವ್ಯಕ್ತಿತ್ವದಲ್ಲಿಯೂ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿಬರುವುದರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂತಹ ಘಟನೆಗಳು ನಡೆಯಬಹುದು. ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತದೆ. ವ್ಯಾಪಾರದಲ್ಲಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಕೈತುಂಬ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪರಿಹಾರ. ಇದು ದ್ವಾದಶ ರಾಶಿಯವರು ಅನುಸರಿಸಿದರೆ ಉತ್ತಮ. ಗ್ರಹಣ ಸಂಭವಿಸುವ ದಿನ ಮನೆಯ ಹತ್ತಿರ ಇರುವ ಶಿವ ದೇವಾಲಯಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ. ಇನ್ನು ಇದರ ಜೊತೆಗೆ ಚಂದ್ರಬಿಂಬ, ಬಿಳಿಯ ವಸ್ತ್ರ, ಅಕ್ಕಿ ಅಥವಾ ಭತ್ತ ಹಾಗೂ ಉದ್ದಿನ ಬೇಳೆಯನ್ನು ದಾನವಾಗಿ ನೀಡಬೇಕು. ಇದನ್ನು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು. ಇನ್ನು ಶಿವಾಷ್ಟೋತ್ತರ, ಚಂದ್ರಾಷ್ಟೋತ್ತರ ಪಠಣವನ್ನು ಮಾಡಿ. ಗ್ರಹಣದ ಸಮಯದಲ್ಲಿ ಇವುಗಳನ್ನು ಪಾಲಿಸಿ. ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು. ಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನು ಮಾಡಬಾರದು. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು. ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು. ಇದಲ್ಲದೆ ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಯನ್ನು ಮುಟ್ಟಬಾರದು. ಗ್ರಹಣ ಸಮಯದಲ್ಲಿ ಸೂರ್ಯ ಮಂತ್ರಗಳನ್ನು ಪಠಿಸಿ. ಚಂದ್ರಗ್ರಹಣದ ನಂತರ ಏನು ಮಾಡಬೇಕು? ಗ್ರಹಣದ ನಂತರ ಮನೆಯನ್ನು ಶುಚಿಗೊಳಿಸಿ ಗಂಗಾ ಜಲವನ್ನು ಮನೆಯೆಲ್ಲ ಚಿಮುಕಿಸಬೇಕು. ಮನೆಯ ದೇವರ ಕೋಣೆಯಲ್ಲಿರುವ ಎಲ್ಲ ದೇವರು ದೇವತೆಗಳ ವಿಗ್ರಹಗಳು ಮತ್ತು ಚಿತ್ರಗಳ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಿ ಮತ್ತು ಸ್ನಾನ ಮಾಡಿ. ಅಲ್ಲದೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದಾನ ಧರ್ಮದಂತಹ ಕಾರ್ಯ ಮಾಡಿ. ಚಂದ್ರಗ್ರಹಣ ನಂತರ ಹಸುವಿಗೆ ಹಸಿರು ಮೇವನ್ನು ತಿನ್ನಲು ನೀಡಬೇಕು. ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲ ನೀರಿನ ಪಾತ್ರೆಗಳು, ಹಾಲು ಮತ್ತು ಮೊಸರುಗಳಲ್ಲಿ ಕುಶ ಅಥವಾ ತುಳಸಿ ಎಲೆಗಳನ್ನು ತೊಳೆದು ಹಾಕಿ. ಇಂತಹ ಶಕ್ತಿಶಾಲಿಯ ಈ ದಿನ ತುಳಸಿ ಸಸ್ಯದ 5 ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಶಿವಕೇಶವ ಇಬ್ಬರ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿ ಈಗ ನೀವು ಅನುಭವಿಸುತ್ತಿರುವಂಥ ಸರ್ವ ಕಷ್ಟ ದುಃಖಗಳಿಂದ ಮುಕ್ತಿ ಸಿಗುತ್ತದೆ. ಈ ದಿನ ದೀಪದ ಬತ್ತಿಗಳಿಗೆ ಈ ಒಂದು ಪುಡಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿದರೆ ಮಹಾಲಕ್ಷ್ಮಿ ದೇವಿಯ ಆಣೆಗೆ
ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ಮನೆಗೆ ಕರೆದಂತೆ ಮಹಾಲಕ್ಷ್ಮಿಯನ್ನ ಮನೆಗೆ ಬರುವಂತೆ ಮಾಡುವಂತಹ ಶಕ್ತಿಶಾಲಿ ದೀಪಾರಾಧನೆ ಯಾವುದು? ಹಣದ ಸಮಸ್ಯೆಗಳು ಬಾರದೆ ನಿತ್ಯ ಧನಾಕರ್ಷಣೆ ಆಗಲು, ಕೊಟ್ಟ ಹಣ ಬರಬೇಕಾದ ಆಸ್ತಿಗಳು ಬರಲು ಇನ್ನು ಯಾವ ನೀರನ್ನ ಮನೆಯಲ್ಲಿ ಚೆಲ್ಲಬೇಕು? ತುಳಸಿ ಗಿಡಕ್ಕೆ ಯಾವ ದಿನ ಜಲವನ್ನ ಅರ್ಪಿಸಬೇಕು? ಯಾವ ಶ್ಲೋಕ ಹೇಳಿಕೊಂಡ್ರೆ ಸಾಕ್ಷಾತ್ ಲಕ್ಷ್ಮಿ ಹಾಗೂ ತುಳಸಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ? ಯಾವ ತಪ್ಪುಗಳನ್ನು ಈ ಮಾಸದಲ್ಲಿ ಮಾಡಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ, ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನದಂದು ಈ ಕೆಲಸಗಳನ್ನು ಮಾಡಿ. ಇದರಿಂದ ಕೈನಲ್ಲಿ ಹಣ ನಿಲ್ಲುತ್ತಿಲ್ಲವೆಂದರೆ, ವಿಪರೀತ ಹಣ ಖರ್ಚಾಗುತ್ತಿದೆ ಎಂದರೆ, ಕೊಟ್ಟ ಹಣ ಬರುತ್ತಿಲ್ಲವೆಂದರೆ ಹಣದ ಆಗಮನ ಆಗುತ್ತದೆ. ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸಿ ಐಶ್ವರ್ಯ, ಹಣದ ಆಕರ್ಷಣೆಯಾಗುತ್ತದೆ. ಲಕ್ಷ್ಮಿ ಜೊತೆಗೆ ಶುಕ್ರ, ಬುಧನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಈ ದಿನ ಒಂದು ಚೊಂಬು ನೀರಿಗೆ ಸ್ವಲ್ಪ ಹಸುವಿನ ಹಾಲನ್ನು ಬೆರೆಸಿ ಮನೆಯ ಎಲ್ಲ ಕೋಣೆಗಳಿಗೂ ಪ್ರೋಕ್ಷಣೆ ಮಾಡಬೇಕು. ಹಸುವಿನ ಹಾಲು ಅಥವಾ ಹಸುವಿನ ಸಗಣಿಯನ್ನು ಸ್ವಲ್ಪ ನೀರಿಗೆ ಬೆರೆಸಿ ಮನೆಯ ಮೂಲೆ ಮೂಲೆಗೂ ಚೆಲ್ಲಿ ಹೊಸ್ತಿಲಿನ ಮೇಲೂ ಕೂಡ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ, ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಆರತಿ ಬೆಳಗಿ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು. ದ್ವಾರ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿ ದೇವಿಯನ್ನು ಮನೆಗೆ ಸ್ವಾಗತಿಸಬೇಕು. ತುಳಸಿ ದೇವಿಯ ಆರಾಧನೆ ತುಂಬ ಶ್ರೇಷ್ಠ. ಇದರಿಂದ ಸರ್ವ ಪುಣ್ಯಗಳು ಲಭಿಸುತ್ತವೆಂದು ಪುರಾಣಗಳು ಹೇಳುತ್ತವೆ. ಈ ದಿನ ಸಾಕ್ಷಾತ್ ವಿಷ್ಣು ದೇವರು 4 ತಿಂಗಳು ನಂತರ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಈ ಮಾಸದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ತುಳಸಿ ದೇವಿಯನ್ನ ಪೂಜಿಸಿದರು ಎಂದು ಹೇಳಲಾಗುತ್ತದೆ. ಇದೇ ಕಾರಣದಿಂದ ನಾವು ಕೂಡ ತುಳಸಿ ಮಾತೆಗೆ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ. ಗುರುವಾರದ ದಿನ ಮನೆಗೆ ತುಳಸಿ ಸಸಿಯನ್ನ ತಂದು ನೆಟ್ಟು ಆ ಸಸಿಯನ್ನ ಬೆಳೆಸಲು ಶುರು ಮಾಡಬೇಕು. ಪ್ರತಿನಿತ್ಯ ಬೆಳಗ್ಗೆ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸಬೇಕು. ಸಂಜೆ ಸಮಯದಲ್ಲಿ ಮನೆಯ ಮುಂದೆ ದೀಪಾರಾಧನೆ ಮಾಡಿದರೆ ತುಂಬಾನೇ ಉತ್ತಮ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ತುಳಸಿ ದೇವಿಯ ಪೂಜೆ ಮಾಡಿದರೆ ತೀರ್ಥಯಾತ್ರೆ ಮಾಡಿದಂಥ ಅಖಂಡ ಪುಣ್ಯ ಫಲ ಲಭಿಸುತ್ತದೆ. ಇದರ ಜೊತೆಗೆ ತುಳಸಿಗೆ ಜಲವನ್ನು ಅರ್ಪಿಸುವಾಗ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ತುಳಸಿ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಆರನಿತ್ಯಂ ತುಳಸಿ ನಿತ್ವಾಂ ನಮೋಸ್ತುತೆ. ಈ ಚಿಕ್ಕ ಶ್ಲೋಕವನ್ನು 3 ಬಾರಿ, 11 ಬಾರಿ ಅಥವಾ 21 ಬಾರಿ ಹೇಳಿಕೊಳ್ಳಿ. ಇನ್ನು ಈ ಒಂದು ಕೆಲಸವನ್ನು ಈ ದಿನ ಮಾಡಿದರೆ ಮಹಾಲಕ್ಷ್ಮಿ ದೇವಿ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸುತ್ತಾಳೆ. ಮನೆಯಲ್ಲಿನ ಸರ್ವ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಹಾಗೆಯೇ ಏಲಕ್ಕಿಗೆ ಧನಾಕರ್ಷಣೆಯ ಶಕ್ತಿ ವಿಪರೀತವಾಗಿರುತ್ತದೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಬರಬೇಕಾದ ಹಣ ಬರಲು ಹಣ ಹೆಚ್ಚು ಖರ್ಚಾಗುತ್ತಿದ್ದರೆ ಈ ದಿನ 5 ಏಲಕ್ಕಿಗಳನ್ನು ತೆಗೆದುಕೊಂಡು ಆ 5 ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ದುಡ್ಡಿಡುವ ಪೆಟ್ಟಿಗೆ ಅಥವಾ ಬೀರುವಿನಲ್ಲೂ 5 ಏಲಕ್ಕಿಯನ್ನು ಇಟ್ಟುಕೊಳ್ಳಿ. ವಾರಕ್ಕೆ 1 ಸಲವಾದರೂ ಆ ಏಲಕ್ಕಿಗಳನ್ನು ಬದಲಿಸಬೇಕು. ಬಳಸಿದ ಹಳೆಯ ಏಲಕ್ಕಿಯನ್ನು ಅಡುಗೆಗೆ ಬಳಸಿ. ಹೀಗೆ ಮಾಡುತ್ತಾ ಬಂದರೆ ಕ್ರಮಕ್ರಮವಾಗಿ ವ್ಯರ್ಥ ಖರ್ಚುಗಳು ಕಡಿಮೆಯಾಗ್ತಾ ಹೋಗುತ್ತದೆ. ಆದಾಯದ ಮಾರ್ಗಗಳು ಹೆಚ್ಚಾಗುತ್ತದೆ. ತುಳಸಿ ಗಿಡವನ್ನು ದಾನ ಮಾಡುವುದು ಕೂಡ ಉತ್ತಮ ಫಲ ತಂದು ಕೊಡುತ್ತದೆ. ತುಳಸಿಗೆ ನೀರನ್ನು ಅರ್ಪಿಸುವಾಗ ಆ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಬೇಕು. ಈ ಮಾಸದ ಅಷ್ಟೂ ದಿನ ತುಳಸಿಯ ಮುಂದೆ ದೀಪಗಳನ್ನು ಬೆಳಗಿಸಬೇಕು. ಈ ಕೆಲಸಗಳನ್ನು ಮಾಡುತ್ತಾ ಬಂದರೆ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರ ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಒಂದು ಚಿಕ್ಕ ತುಳಸಿ ಸಸಿಗೆ ಹಳದಿ ವಸ್ತ್ರವನ್ನು ಸುತ್ತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿಟ್ಟುಕೊಂಡ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗ ರಂಗದಲ್ಲಿ ವಿಶೇಷ ಏಳಿಗೆ ಉಂಟಾಗುತ್ತದೆ. ಇನ್ನು ಮನೆಯಲ್ಲಿ ಸಂಜೆಯ ಸಮಯದಲ್ಲಿ ಒಂದು ವಿಶೇಷ ಪುಡಿಯನ್ನು ದೀಪದ ಬತ್ತಿಗಳಿಗೆ ಹಚ್ಚಬೇಕು. ಇದರಿಂದ ಮನೆಗೆ ಧನಾಕರ್ಷಣೆಯಾಗುತ್ತದೆ. ಮಹಾಲಕ್ಷ್ಮಿಯ ಜೊತೆಗೆ ಶುಕ್ರನ ಕೃಪೆ ಹೆಚ್ಚಾಗಿ ಹಣದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತದೆ. ಏನು ಮಾಡಬೇಕು ಅಂದರೆ ಸಂಜೆಯ ಸಮಯದಲ್ಲಿ ಹಸಿರು ಬಣ್ಣದ ಬತ್ತಿಗಳನ್ನು ದೀಪಕ್ಕೆ ಹಚ್ಚಬೇಕು, ಕೂರಿಸಬೇಕು. ಅದಕ್ಕೂ ಮೊದಲು ದೀಪದ ಬತ್ತಿಗಳಿಗೆ ಜಾಜಿಕಾಯಿ ಪುಡಿಯನ್ನು ಹಚ್ಚಬೇಕು. ಹೀಗೆ ಮಾಡಿ ದೀಪಾರಾಧನೆಯನ್ನು ಮಾಡಿದರೆ ಮನೆಗೆ ಹಣ ಪ್ರವಾಹದಂತೆ ಬರುತ್ತದೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಜಾಜಿಕಾಯಿ ಅಂದರೆ ನವಗ್ರಹಗಳಲ್ಲಿ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು. ಶುಕ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ. ಆದ್ದರಿಂದ ಈ ದಿನವೇ ಜಾಜಿಕಾಯಿ ಪುಡಿಯನ್ನು ಹಸಿರು ಬಣ್ಣದಲ್ಲಿರುವ ದೀಪದ ಬತ್ತಿಗಳಿಗೆ ಹಚ್ಚಿ ನಂತರ ದೀಪಾರಾಧನೆ ಮಾಡಿದರೆ ಬುಧನ ಕೃಪೆ, ಶುಕ್ರನ ಕೃಪೆ ಪ್ರಾಪ್ತಿಯಾಗುತ್ತದೆ.
ಧನಲಕ್ಷ್ಮೀ ದೇವಿಯ ಅನುಗ್ರಹವು ಲಭಿಸಿ ನಿರಂತರ ಧನಾಗಮನ ಮನೆಗೆ ಆಗುತ್ತದೆ. ನೀರಿನಂತೆ ಹಣ ಖರ್ಚಾಗುತ್ತಿದ್ರೆ ವ್ಯರ್ಥ ಖರ್ಚುಗಳು ನಿಲ್ಲುತ್ತವೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಾಲಗಳೆಲ್ಲ ತೀರಿ ಸುಖ ಸುಮ್ಮನೆ ಜೀವನ ನೀವು ನೋಡಬಹುದು. ನೆಮ್ಮದಿಯ ಜೀವನವನ್ನು ನೀವು ನಡೆಸಬಹುದು. ಹಾಗೆಯೇ ಈ ದಿನ ವಿಶೇಷವಾಗಿ ತುಳಸಿಯ 5 ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಅದೃಷ್ಟ ಕೂಡಿ ಬರುತ್ತದೆ. ಶಿವನ ಅನುಗ್ರಹದಿಂದ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ. ಭೇದ ಭಾವವಿಲ್ಲದೆ ಶಿವಕೇಶವ ಅಂದರೆ ಶಿವ ಹಾಗೂ ವಿಷ್ಣುವಿನ ಆರಾಧನೆಯನ್ನ ಮಾಡಿಕೊಳ್ಬೇಕು. ಈ ತುಳಸಿ ಎಲೆಗಳ ಚಿಕ್ಕ ಕೆಲಸದಿಂದ ವಿಷ್ಣು, ತುಳಸಿ, ಲಕ್ಷ್ಮೀ ಕೃಪೆಯ ಜೊತೆಗೆ ಮಹಾಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ತುಳಸಿಯ 5 ಎಲೆಗಳನ್ನು ನೀವು ಕೈನಲ್ಲಿ ಹಿಡಿದು ಶಿವ ಹಾಗೂ ಮಹಾವಿಷ್ಣು ಇಬ್ಬರ ಸ್ಮರಣೆಯನ್ನ ಮಾಡುತ್ತಾ 5 ನಿಮಿಷ ಧ್ಯಾನ ಮಾಡಬೇಕು. ನಂತರ 5 ಎಲೆಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಡಬೇಕು. ಆ ದಿನ ಮಲಗುವಾಗ ಈ 5 ಎಲೆಗಳನ್ನು ಮಲಗುವ ದಿಂಬಿನ ಕೆಳಗಿಟ್ಟುಕೊಂಡು ನಿದ್ರಿಸಬೇಕು. ಹೀಗೆ ಮಾಡೋದ್ರಿಂದ ಶಿವ ಹಾಗೂ ವಿಷ್ಣು ಇವರಿಬ್ಬರ ಅನುಗ್ರಹದಿಂದ ನಿಮ್ಮ ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣಕಾಸು ಯಾವುದೇ ಕಷ್ಟಗಳಿದ್ದರೂ ದೂರವಾಗುತ್ತದೆ. ಅನೇಕ ವಿಧವಾದ ಶುಭ ಫಲಗಳು ಲಭಿಸುತ್ತದೆ. ಶಿವನಿಗೆ ಬಹಳ ಪ್ರಿಯವಾದಂತಹ ಶಿವನಿಗೆ ಬಿಲ್ವ ದಳಗಳಿಂದ ಪೂಜಿಸಿ ಕಷ್ಟಗಳು ಕಳೆಯಲು ಬೇಡಿಕೊಳ್ಳಬೇಕು. ಶಿವನಿಗೆ ಸಾಧ್ಯವಾದರೆ ರುದ್ರಾಭಿಷೇಕ ಮಾಡಿಸಿ ಒಂದೇ ದಿನದಲ್ಲಿ ಶಿವ ಹಾಗೂ ವಿಷ್ಣುವಿನ ದರ್ಶನ ಮಾಡಿ ಮನೆಗೆ ಬನ್ನಿ. ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಈ ಚಿಕ್ಕ ಕೆಲಸ ಮಾಡಿದರೆ ಜೀವನದಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ. ಏನು ಮಾಡಬೇಕು ಅಂದರೆ ಮನೆಯಲ್ಲಿರುವ ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಸೂರ್ಯ ಮುಳುಗಿದ ನಂತರ ಮನೆಯ ಈ 4 ಜಾಗಗಳಲ್ಲಿ ದೀಪಾರಾಧನೆಯನ್ನ ಮಾಡಿಕೊಳ್ಳಿ. ದೇವರ ಮನೆಯಲ್ಲಿ ತುಳಸಿ ಗಿಡದ ಬಳಿ, ರಂಗೋಲಿಯ ಮಧ್ಯಭಾಗದಲ್ಲಿ, ಮುಖ್ಯ ದ್ವಾರದ ಬಳಿ ಈ 4 ವಿಶೇಷ ಜಾಗಗಳಲ್ಲಿ ದೀಪಗಳನ್ನು ಬೆಳಗಿಸಿ. ಇದರಿಂದ ಮನೆಯಲ್ಲಿರುವಂಥ ದೇವತಾ ಶಕ್ತಿ ಜಾಗೃತವಾಗುತ್ತದೆ. ಮನೆಗೆ ಪ್ರವೇಶ ಮಾಡುವ ಅಸುರ ಶಕ್ತಿಗಳನ್ನು ತಡೆಯುತ್ತದೆ. ಶಾಸ್ತ್ರದಲ್ಲೇ ತಿಳಿಸಿರುವ ಈ 4 ಜಾಗಗಳಲ್ಲಿ ಈ ದಿನ ಸಂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿದರೆ ಮನೆಗೆ ಪಾಸಿಟಿವ್ ಶಕ್ತಿ ಉಂಟಾಗಿ ಮನೆಯ ಯಜಮಾನನ ಕೆಲಸ ಕಾರ್ಯ, ಉದ್ಯೋಗ, ವ್ಯಾಪಾರ ರಂಗದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡಬಹುದು. ಮನೆಯಲ್ಲಿನ ಆರೋಗ್ಯ, ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ಕೂಡ ನೆಲೆಸುತ್ತದೆ. ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಶಿವನು ಅಭಿಷೇಕ ಪ್ರಿಯನಾದರೆ ವಿಷ್ಣುದೇವರು ಅಲಂಕಾರ ಪ್ರಿಯ. ಶಿವನಿಗೆ ಹಾಗೂ ವಿಷ್ಣುದೇವರಿಗೆ ಪ್ರಿಯವಾದ ಮಾಸವಾಗಿದ್ದು ಶಿವ ಹಾಗೂ ವಿಷ್ಣು ಇಬ್ಬರನ್ನ ಪೂಜಿಸಬೇಕು, ಪ್ರೀತಿಸಬೇಕು. ಶಿವನ ಕೃಪೆಗಾಗಿ ಶಿವಾಭಿಷೇಕ ಮಾಡುವುದು ಮಾಡಿದರೆ ವಿಷ್ಣು ದೇವರಿಗೆ ಭಕ್ತಿಯಿಂದ ಸೇವಂತಿಗೆ ಪುಷ್ಪ, ತುಳಸಿ ಮಾಲೆಗಳನ್ನು ಅರ್ಪಿಸಿ ಅಲಂಕಾರ ಮಾಡಿಸುವುದು ಅಥವಾ ಮಾಡುವುದನ್ನು ಮಾಡಬೇಕು. ಇದರಿಂದ ಹರಿಹರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಶಿವಲೀಲೆ, ವಿಷ್ಣು ಲೀಲೆಗಳನ್ನು ಕೇಳಬೇಕು. ಹರಿಹರಗೆ ಸಂಬಂಧಿಸಿದ ಕತೆ ಪುರಾಣಗಳನ್ನು ತಿಳಿದುಕೊಳ್ಳಬೇಕು. ಈ ದಿನ ಈರುಳ್ಳಿ, ಬೆಳ್ಳುಳ್ಳಿ ಆಹಾರದಲ್ಲಿ ಬಳಸಬಾರದು. ಮಾಂಸಾಹಾರ ಸೇವಿಸಲೇಬಾರದು. ಮದ್ಯಪಾನ ಮಾಡುವವರು ಈ ಮಾಸದಲ್ಲಿ ಆದಷ್ಟು ನಿಮ್ಮ ಅಭ್ಯಾಸಗಳನ್ನು ಬಿಡಬೇಕು. ಕುಡಿತ ಬಿಡಲು ಸಾಧ್ಯವಾಗದಿದ್ದರೆ ಶಿವನಿಗೆ ನಿಮ್ಮ ಕೈನಿಂದ ಜಲಾಭಿಷೇಕ ಮಾಡುತ್ತಾ ಬನ್ನಿ. ಈ ದುಶ್ಚಟ ಬಿಡಲು ಅನುಗ್ರಹ ನೀಡೆಂದು ಶಿವನಿಗೆ ಬೇಡಿಕೊಂಡು ಚಮತ್ಕಾರ ನೋಡಿ. ದಿನ ಕಳೆದಂತೆ ಇನ್ಯಾವುದೇ ದಿನಗಳಲ್ಲಿಯೂ ಕುಡಿಯಬೇಕೆಂಬ ಆಸೆ ನಿಮ್ಮಲ್ಲಿ ಬರುವುದಿಲ್ಲ. ಎಷ್ಟೇ ಪರಿಹಾರ ಮಾಡಿದ್ರೂ ಹಣದ ಸಮಸ್ಯೆಗಳು ದೂರವಾಗುತ್ತಿಲ್ಲವೆಂದರೆ ಕೆಲವು ದಿನಗಳ ಕಾಲ ಕೆಂಪು ಬಣ್ಣದ ಪರ್ಸನ್ನು ಖರೀದಿ ಮಾಡಿ ಆ ಪರ್ಸಿನೊಳಗೆ 2 ತುಳಸಿ ದಳಗಳನ್ನು ಇಟ್ಟು ಆಗಾಗ ಬದಲಿಸುತ್ತಾ ಇರಬೇಕು. ಮನೆಯ ಮುಖ್ಯ ದ್ವಾರದ ಮೇಲೆ ಪ್ರತಿಯೊಬ್ಬರೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುತ್ತಿರಿ. ಆದರೆ ಒಂದು ಸಲ ಈ ಎಣ್ಣೆಗಳನ್ನು ಬಳಸಿ ಸ್ವಸ್ತಿಕ್ ಬರೆದು ನೋಡಿ. ಮನೆಯಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ. ಮಂದಾರ ಎಣ್ಣೆಯ ಜೊತೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಆ ಎಣ್ಣೆಗೆ ಸ್ವಲ್ಪ ಕುಂಕುಮವನ್ನು ಮಿಶ್ರಣ ಮಾಡಿ ಅದರಿಂದ ಮನೆಯ ಮುಖ್ಯ ದ್ವಾರದ ಮೇಲೆ ಚಿಕ್ಕದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕೆಲವು ದಿನಗಳ ಕಾಲ ಮನೆಯಲ್ಲಿ ಆಗುವಂತಹ ಹಣದ ಬದಲಾವಣೆಗಳನ್ನು ನೀವೇ ಗಮನಿಸಿ. ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಮನೆಗೆ ಚೆನ್ನಾಗಿ ಕೂಡಿ ಬರುತ್ತದೆ. ಮನೆಯಲ್ಲಿ ಹಣದ ಜೊತೆಗೆ ಸುಖ, ಶಾಂತಿ, ನೆಮ್ಮದಿ ವೃದ್ಧಿಯಾಗ್ತಾ ಹೋಗುತ್ತದೆ. ಇನ್ನು ಅಶೋಕ ವೃಕ್ಷಕ್ಕೆ ಎಲ್ಲ ಸಾಲದ ಸಮಸ್ಯೆಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇದೆ ಎಂದು ಭವಿಷ್ಯ ಪುರಾಣದಲ್ಲಿ ತಿಳಿಸಿದ್ದಾರೆ. ಸಾಲದ ವಿಷವಲಯದಲ್ಲಿ ನರಳುತ್ತಿದ್ದರೆ ಮನೆಗೆ ತಪ್ಪದೆ ಅಶೋಕ ಸಸಿಯನ್ನು ತಂದು ಚಿಕ್ಕ ಪಾಟ್ನಲ್ಲಿ ಹಾಕಿ ಬೆಳೆಸಬೇಕು. ಸಸಿಯು ಸ್ವಲ್ಪ ದೊಡ್ಡದಾದ ಮೇಲೆ ಖಾಲಿ ಮೈದಾನದಲ್ಲಿ ನೆಟ್ಟು ಬರಬೇಕು. ಅಶೋಕ ಸಸಿ ನಿಮ್ಮ ಮನೆಯಲ್ಲಿ ದೊಡ್ಡದಾಗುತ್ತಾ ಹೋದಂತೆ ಮನೆಯಲ್ಲಿನ ಹಣದ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ಅತಿ ಶೀಘ್ರವಾಗಿ ದೂರವಾಗ್ತಾ ಹೋಗುತ್ತೆ. ಜೀವನದಲ್ಲಿ ಸಾಲಗಳು ಬರೋದು ಜಾತಕದಲ್ಲಿ ಕುಜದೋಷ ಹೆಚ್ಚಾದಾಗ, ಕುಜನ ಬಲ ಇಲ್ಲವೆಂದರೆ ಹಣದ ಸಮಸ್ಯೆ, ಸಾಲದ ಸಮಸ್ಯೆಗಳು ಹೆಚ್ಚುತ್ತದೆ. ಕುಜನ ಕೃಪೆಗಳು ಶೀಘ್ರವಾಗಿ ತೀರಲು
ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಎಳ್ಳು ಹಾಗೂ ನೆಲ್ಲಿಕಾಯಿಯ ಪುಡಿಯನ್ನು ಬೆರೆಸಿ ಸ್ನಾನವನ್ನು ಮಾಡ್ತಾ ಬರಬೇಕು. ಹೀಗೆ 9 ಮಂಗಳವಾರ ಸ್ನಾನ ಮಾಡಿದ್ದೇ ಆದಲ್ಲಿ ಸಾಲಗಳೆಲ್ಲ ತೀರಿ ಹಣದ ಆದಾಯ ಹೆಚ್ಚುತ್ತಾ ಹೋಗುತ್ತದೆ. ಒಂದೊಂದು ಮಂಗಳವಾರವೂ ಆಗುತ್ತಿದ್ದಂತೆ ಯಾವುದಾದರೂ ರೂಪದಲ್ಲಿ ಹಣ ಕೈ ಸೇರಿ ಸಾಲಗಳನ್ನು ತೀರಿಸಲು ಸಹಾಯವಾಗುತ್ತದೆ. ನೋಡಿದ್ರಲ್ಲ, ಮನೆಗೆ ಮಹಾಲಕ್ಷ್ಮಿ ದೇವಿಯ ಆಗಮನ ಆಗಲು ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು, ಸಾಲಗಳು ತೀರಲು ಯಾವ ರೀತಿಯಾಗಿ ಸ್ನಾನವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ನ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.